ಹಾಸನದಲ್ಲಿ ಮುಂದುವರಿದ ಹೃದಯಾಘಾತದ ಸರಣಿ ಸಾವು. ಕಾರಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಹೃದಯಾಘಾತದಿಂದ 40 ವರ್ಷದ ಸಂತೋಷ್ ಸಾವನ್ನಪ್ಪಿದ್ದಾರೆ. ಮಲಗಿದ್ದಾಗಲೇ ಬೆಳಗಿನ ಜಾವ 5 ಗಂಟೆಗೆ ಹೃದಯಾಘಾತ ಸಂಭವಿಸಿದೆ. ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇವೆ. ಈಗಾಗಲೇ ಕಳೆದ ಬುಲೆಟಿನ್ ಸಂದರ್ಭದಲ್ಲಿ ನಾವು ಹೇಳಿದಾಗ 28 ಇತ್ತು ಸಾವಿನ ಸಂಖ್ಯೆ. ಈಗ ಮತ್ತೆ ನೋಡಿ 30ಕ್ಕೆ ಏರಿಕೆ ಆಗಿದೆ. ವೃದ್ಧ ಸಾವನ್ನಪ್ಪಿದ್ರು, ಈಗ ಮತ್ತೋರ್ವ ಬಲಿಯಾಗಿದ್ದಾರೆ. ಆಪರೇಷನ್ ಮಾಡಿಸಿಕೊಂಡಿದ್ದಂಥ ಸಂತೋಷ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಾರಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಹೃದಯಾಘಾತದಿಂದಾಗಿ ನಿಧನರಾಗಿದ್ದಾರೆ. ಹಾಸನದಲ್ಲಿ ಮುಂದುವರೆದಿದೆ ಹೃದಯಾಘಾತದ ಸರಣಿ ಸಾವುಗಳು. ನೀವೇನ್ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಇವರೇ ಮೃತಪಟ್ಟಂತ ಸಂತೋಷ್. ಮಲಗಿದ್ದಾಗಲೇ ಬೆಳಗಿನ ಜಾವ 5 ಗಂಟೆಗೆ ಸಾವನ್ನಪ್ಪಿದ್ದಾರೆ. ರಾತ್ರಿ ಮಲಗಿದ್ದಾರೆ, ಬೆಳಗ್ಗೆ ಎದ್ದಿಲ್ಲ. ಹೃದಯಾಘಾತ ಆಗಿದೆ. ಕಾರಗೋಡು ಗ್ರಾಮ ಪಂಚಾಯಿತಿ ಸದಸ್ಯ ಹೃದಯಾಘಾತಕ್ಕೆ ಬಲಿಯಾಗಿರೋದು. ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. 40 ವರ್ಷ ಅವರಿಗೆ ವಯಸ್ಸು. ನೋಡಿ, ಹೃದಯಾಘಾತ ಅಂತ ಬಂದಾಗ ನಾವು ಗಮನಿಸ್ತಾ ಇದ್ದೀವಿ, 5 ವರ್ಷ ಮಗುವಿನಿಂದ ಹಿಡಿದು 40 ವರ್ಷ, 70 ವರ್ಷ, ಮಧ್ಯದಲ್ಲಿ 19, 20, 18 ವರ್ಷ ಇಂಥವರೆಲ್ಲರೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ನಿಜಕ್ಕೂ ಸಮಸ್ಯೆ ಏನಾಗ್ತಾ ಇದೆ? ಅವರ ಕುಟುಂಬಗಳಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳಿದೆಯಾ? ಅನುವಂಶೀಯವಾಗಿ ಬಂದಿರೋ ಸಮಸ್ಯೆನಾ ಇದು? ಅಥವಾ ದುಶ್ಚಟಗಳಿಂದ ಹೀಗಾಗ್ತಾ ಇದೆಯಾ? ಆಹಾರ ಪದ್ಧತಿನ, ಜೀವನ ಶೈಲಿನ, ಎಲ್ಲದನ್ನೂ ಹೇಳ್ತಾರೆ ತಜ್ಞರು, ವೈದ್ಯರು. ಆದರೆ ನಿಜಕ್ಕೂ ಹೃದಯಾಘಾತ ಆಗೋದಕ್ಕೆ ಕಾರಣ ಏನು? ಅದು ರೀಸನ್ ಸಿಗ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಸಾವಿನ ಸಂಖ್ಯೆ ಹಾಸನದಲ್ಲಿ ಒಂದು ರೀತಿಯಾಗಿ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಸದ್ಯ ಸಂತೋಷ್ ಅವರು ಕೂಡ ಮೃತಪಟ್ಟಿದ್ದಾರೆ. ಇವ್ರ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿದೆ ಸರಣಿ ಹೃದಯಾಘಾತ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಅಂದ್ರೆ ಅವರ ಕುಟುಂಬದ ಮಾಹಿತಿಯ ಪ್ರಕಾರ ಆತನಿಗೆ ಅತಿ ಹೆಚ್ಚು ದೇಹದಲ್ಲಿ ಕೊಲೆಸ್ಟ್ರಾಲ್ ಇತ್ತು ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. 15 ದಿನಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಪಡೆದಿದ್ರು. ನಂತರದಲ್ಲಿ ತಡರಾತ್ರಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಊಟ ಮಾಡಿ ಮಲಗಿರ್ತಾರೆ. ಆದ್ರೆ ಬೆಳಗಿನ ಜಾವ ಸ್ವಲ್ಪ ಕಿರ್ಚಾಟ ಕೂಡ ಆರಂಭವಾಗುತ್ತೆ. ನಂತರದಲ್ಲಿ ಅವರನ್ನ ಹಾಸನದ ಇಂಡಿಯಾನಾ ಆಸ್ಪತ್ರೆಗೆ ಕೂಡ ಸಾಗಿಸಲಾಗುತ್ತೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಎಂಬುವ ಮಾಹಿತಿಯನ್ನು ಕುಟುಂಬದವರು TV5 ಜೊತೆ ಹೇಳಿಕೊಂಡಿರುವಂತದ್ದು. ಮೂಲತಃ ಕಲ್ಲಾರೆ ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಆಗಿದ್ದಾರೆ. 40 ವರ್ಷದ ಈ ವ್ಯಕ್ತಿ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಒಟ್ಟಾರೆ ಹಾಸನದಲ್ಲಿ 30 ಜನ ಈಗಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ಅದರಲ್ಲಿ 25 ಜನರ ಲೀಸ್ಟ್ ಅನ್ನು ಕೂಡ ಆರೋಗ್ಯ ಇಲಾಖೆ ಪಡೆದಿದೆ. ಆ 25 ಜನರ ಲೀಸ್ಟ್ ಅನ್ನು ಆರೋಗ್ಯ ಇಲಾಖೆ ಪಡೆದು ನಂತರ ಯಾರ್ಯಾರು ಎಲ್ಲೆಲ್ಲಿ ಸತ್ತಿದ್ರು ಅವರ ಕುಟುಂಬಗಳಿಗೆ ಮತ್ತೆ ಅವರ ಮನೆಗಳಿಗೆ ಭೇಟಿ ನೀಡುವಂತಹ ಕೆಲಸವನ್ನ DHO ಮತ್ತು DSO ಅಧಿಕಾರಿಗಳು ತಡರಾತ್ರಿ ಮತ್ತೆ ಇವತ್ತು ಬೆಳಗಿನ ಜಾವದಿಂದಲೂ ಕೂಡ ಮನೆಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದ್ ಕಡೆ ಈ ರೀತಿ ಏನೇ ಆದ್ರೂ 30ರಿಂದ 40 ವರ್ಷದ ಹೊರಗೆ ಯಾರು ಹೃದಯಾಘಾತವಾಗಿ ಸಾವನ್ನಪ್ತಾರೆ, ಅದು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಯುವ ಜನರಲ್ಲಿ ಆತಂಕಕ್ಕೆ ಮನೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯವರು ಒಂದಿಷ್ಟು ಮಾರ್ಗಸೂಚಿಗಳನ್ನ ಪ್ರಕಟ ಮಾಡ್ಬೇಕಾಗತ್ತೆ. ಹೇಗೆಲ್ಲ ಇವತ್ತಿನ ಯುವಕರು ಮತ್ತು ಯುವತಿಯರು ಜೊತೆಗೆ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು, ಹೇಗೆ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಹೇಗೆ ಮಾಡ್ಬೇಕು ಅನ್ನೋದನ್ನ ಒಂದಿಷ್ಟು ತಿಳಿಸ್ಕೊಟ್ರೆ ಖಂಡಿತ ಇದೆಲ್ಲೋ ಒಂದ್ ಕಡೆ ಒಳ್ಳೇದಾಗುತ್ತೇನೋ ಅನ್ನುವ ಅಭಿಪ್ರಾಯ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ. ಇದನ್ನ ಆರೋಗ್ಯ ಇಲಾಖೆಯವರು ಯಾವೆಲ್ಲ ರೀತಿಯಾಗಿ ಮಾರ್ಗಸೂಚಿ ಹೊರಡಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸೌಖ್ಯ. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ. ನೋಡಿ, ಹಾಸನದಲ್ಲಿ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೃದಯಾಘಾತದಿಂದ ಏರಿಕೆ ಆಗ್ತಾ ಇದೆ. 1 ಗಂಟೆಗಿದ್ದ ಸಾವಿನ ಸಂಖ್ಯೆ ಮತ್ತೆ ಏರಿಕೆ ಆಗುತ್ತೆ ಅಂದ್ರೆ ಏನರ್ಥ ಅಂತ. ಆಲೂರು ತಾಲೂಕಿನಲ್ಲೂ ಕೂಡ ಸಂತೋಷ್ ಅನ್ನುವಂತ 40 ವರ್ಷದ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೆಳಗಿನ ಜಾವ ಅವ್ರ ಮನೇಲಿ ಎಬ್ಸಿದ್ದಾರೆ, ಅವ್ರನ್ನ ಬದುಕುಳಿದಿಲ್ಲ ಅವರು.
ಆಸ್ಪತ್ರೆಗೆ ಹೋದಾಗ ಗೊತ್ತಾಗಿದೆ ಹೃದಯಾಘಾತ ಆಗಿದೆ ಅಂತ. ಹಿಂದೆ ಆ ಹಾರ್ಟ್ ಆಪರೇಷನ್ ಕೂಡ ಅವ್ರು ಮಾಡಿಸ್ಕೊಂಡಿದ್ರಂತೆ. ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಮೊದಲಿಂದ ಇತ್ತು ಅಂತ ಅಲ್ಲಿ ಖಾತ್ರಿ ಆಯಿತು. ಆದರೆ ಹಾಸನದಲ್ಲಿ ಅನೇಕರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಇಲ್ಲದೇ ಇದ್ರೂ ಕೂಡ ನಿಧನರಾಗ್ತಿದ್ದಾರೆ. ಹಾಸನದಲ್ಲೇ ಯಾಕೆ? ರಾಜ್ಯದ ವಿವಿಧ ಭಾಗಗಳಲ್ಲಿ ಸೇರಿಸಿ 30-40 ಜನರು ಸಾವನ್ನಪ್ಪಿದ್ದಾರೆ ಅಂದ್ರೆ ಅದೊಂದು ಲೆಕ್ಕಾಚಾರ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಬಟ್ ಹಾಸನ ಜಿಲ್ಲೆಯಲ್ಲೇ ಈ ರೀತಿಯಾಗಿ ಸರಣಿ ಸಾವಾಗ್ತಾ ಇದೆಯಲ್ಲ, ಕಾರಣ ಏನು ಅನ್ನುವಂಥ ಒಂದು ಪ್ರಶ್ನೆಗೆ ಇನ್ನೂ ಉತ್ತರ ಸಿಗಬೇಕಿದೆ. ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸಾವಾಗ್ತಾ ಇದೆ, ಆದರೆ ಹಾಸನದಲ್ಲಿ ಸರಣಿ ಹೃದಯಾಘಾತ ಆಗ್ತಾ ಇರೋದು. ಯುವಕ, ಯುವತಿ, ಮಧ್ಯವಯಸ್ಕ ಮಹಿಳೆ ಇರ್ಬೋದು, ಇಂಥವ್ರೆಲ್ಲರೂ ಕೂಡ ಸಾವಿಗೀಡಾಗ್ತಾ ಇದ್ದಾರೆ. ನಿಜವಾದ ರೀಸನ್ ಏನು ಅನ್ನೋದು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಲ್ಲಿ ಹಾಸನದಲ್ಲಿ ಅಂತ? ಹಾವೇರಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬೆಳಗಾವಿ ಸೇರಿದಂತೆ ಅಲ್ಲಲ್ಲಿ ಕೇಸ್ಗಳು ಪತ್ತೆ ಆಗ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಬಟ್ ಹಾಸನದಲ್ಲಿ ಎಲ್ಲರನ್ನೂ ಗಮನ ಸೆಳೆಯುವಂತ ಮಟ್ಟದಲ್ಲಿ ಈ ರೀತಿಯಾಗಿ ಸರಣಿ ಹೃದಯಾಘಾತ ಆಗ್ತಾ ಇರೋದು ಯಾಕೆ ಅಂತ. ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಕೂಡ ಲಸಿಕೆ ತೆಗೆದುಕೊಂಡಿದ್ದಾರೆ. ಬಟ್ ಅಲ್ಲೆಲ್ಲೂ ಕಂಡು ಬರದೇ ಇರುವಂತ ಸರಣಿ ಸಾವುಗಳು, ಅಥವಾ ಎಲ್ಲಾ ಕಡೆನೂ ಕೂಡ ಅಲ್ಲೊಂದು ಸಾವಾಯ್ತು ಇಲ್ಲೊಂದು ಸಾವಾಯ್ತು ಅಂದ್ರೆ ಅದನ್ನ ಬೇರೆ ಆಯಾಮದಲ್ಲಿ ನೋಡ್ಬೋದು. ಬಟ್ ಹಾಸನದಲ್ಲೇ ಒಬ್ರಾದ್ಮೇಲೆ ಒಬ್ರು ಸಾವನ್ನಪ್ತಾ ಇದ್ದಾರೆ. ಗದ್ದೆಗೆ ಹೋಗಿರ್ತಾರೆ, ಜಮೀನಲ್ಲಿ ಊಟ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂತೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ, ಸಾವನ್ನಪ್ತಾರೆ. ಮತ್ತೊಂದು ಕಡೆ ಕಾಲೇಜ್ಗೆ ಹೋಗಿರ್ತಾರೆ, ಅಲ್ಲೇ ಕುಸಿದ್ ಬಿದ್ದು ಸಾವನ್ನಪ್ತಾರೆ. ಕೆಲ್ಸಕ್ಕೆ ಹೋಗಿರ್ತಾರೆ, ಅಲ್ಲೇ ಕುಸಿದ್ ಬೀಳ್ತಾರೆ. ಏನಾಗ್ತಾ ಇದೆ ಹೃದಯಗಳಿಗೆ? ಹೃದಯದ ಮಿಡಿತ ನಿಲ್ಲೋದಕ್ಕೆ ಕಾರಣ ಏನು? ಹೃದಯದ ಬಡಿತದಲ್ಲಿ ವ್ಯತ್ಯಾಸ ಆಗ್ತಾ ಇರೋದಕ್ಕೆ ಕಾರಣ ಏನು? ಅದಕ್ಕೆ ಸಂಬಂಧಪಟ್ಟಂತೆ ವೈದ್ಯಾಧಿಕಾರಿಗಳು, ತಜ್ಞರ ತಂಡನೇ ಉತ್ತರ ಕೊಡಬೇಕಿದೆ. ಇನ್ನು ಏನೇನು ಅಧ್ಯಯನ ಮಾಡ್ತಾರೆ ನೋಡೋಣ.